ಹಲೋ ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಮನೆಗೆ ಯಾರು ಬಂದಿದ್ದಾರೆ ನೋಡಿ, ತಂಗಿ ಬಂದಿದ್ದಾಳೆ ಬೆಳಿಗ್ಗೆ ಬಸ್ಸಲ್ಲಿ. ಸೊ ಅವಳ ಮೇಲೆ ಆರ್ಯ ಕೂತ್ಕೊಂಡೇನೋ ಮಾತಾಡ್ತಾ ಇದ್ದಾನೆ. ಅಮ್ಮ ಏನೆಲ್ಲ ಕೊಟ್ಟು ಕಳಿಸಿದ್ದಾರೆ ತಂಗಿ ಜೊತೆ ಬರಬೇಕಾದ್ರೆ. ಏನು ಕೊಟ್ಟು ಕಳಿಸಿದ್ದಾರೆ ನೋಡೋಣ ಬನ್ನಿ. ವೆಲ್ಕಮ್ ಟು ಆರ್ಯ ಬಾರಂಡ ಯೂಟ್ಯೂಬ್ ಚಾನಲ್. ನೋಡಿ ಬಾಳೆ ಎಲೆ ಕೊಟ್ಟು ಕಳಿಸಿದ್ದಾರೆ, ಎಷ್ಟು ಫ್ರೆಶ್ ಇದೆ ಅಂತ ನೋಡಿ. ಇದನ್ನ ನೋಡಬೇಕಾದ್ರೆ ನೀವು ಊಟ ಮಾಡಬೇಕು ಅಂತ ಅನಿಸುತ್ತೆ, ತುಂಬ ಫ್ರೆಶ್ ಇದೆ. ಇಲ್ಲಿ ಇಷ್ಟು ಫ್ರೆಶ್ ಸಿಗಲ್ಲ. ಆಮೇಲೆ ಇಲ್ಲಿ ನೋಡಿ ಅರಿಶಿಣ ಎಲೆ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಅರಿಶಿಣ ಹಿಟ್ಟು ಮಾಡ್ಬೋದು. ನಾನು ಅದರ ರೆಸಿಪಿನ ನಿಮಗೆ ನೆಕ್ಸ್ಟ್ ಹಾಕ್ತೀನಿ. ಆಮೇಲೆ ಇಲ್ಲಿ ನೋಡಿ ಎಣ್ಣೆ ಬದನೆ, ಇದು ನಂಗೆ ತುಂಬ ಇಷ್ಟ. ಇದರ ಪಲ್ಯ ಅಂದರೆ ನಂಗೆ ತುಂಬ ಇಷ್ಟ. ಸೊ ಅಮ್ಮ ಕೊಟ್ಟು ಕಳಿಸಿದ್ದಾರೆ. ಅದ್ರ ಜೊತೆಗೆ ಅಂಬಟೆಕಾಯಿ ಏನೋ ಕೊಟ್ಟು ಕಳಿಸಿದ್ದಾರೆ, ಒಂದು 2-3. ಈ ಬದನೆ ಅಂದರೆ ನಂಗೆ ತುಂಬ ಇಷ್ಟ. ಇದು ಇಲ್ಲಿ ಸಿಗಲ್ಲ, ಕಡಿಮೆ. ಹಾಗೆ ತರಕ್ಕೆ ಹೇಳಿದ್ದೆ, ತಂದಿದ್ದಾರೆ ಮಡಿಕೇರಿ ಮಾರ್ಕೆಟಿಂದ. ಇಲ್ಲಿ ನೋಡಿ 2-3 ಅಂಬಟೆ ಇದೆ, ಅಷ್ಟು ಫ್ರೆಶ್ ಇಲ್ಲ, ಗೊತ್ತಿಲ್ಲ ಇದರಲ್ಲಿ ಏನು ಮಾಡೋದು ಅಂತ. ಆಮೇಲೆ ಇಲ್ಲಿ ನೋಡಿ ಕೆಸದ ಎಲೆ, ಚಿಗುರು ಎಲೆ ಇದೆ. ಇದರಲ್ಲಿ ಪಲ್ಯ ಆಮೇಲೆ ಚಟ್ನಿ ಎಲ್ಲ ಮಾಡ್ಬೋದಂತೆ ಅಮ್ಮ ಹೇಳ್ತಾಯಿದ್ರು. ಅಮ್ಮನ ಜೊತೆ ರೆಸಿಪಿ ಕೇಳಿ ಮಾಡಬೇಕು. ಆಮೇಲೆ ಇಲ್ಲಿ ಬಾಳೆ ಗೊನೆ ಕೊಟ್ಟು ಕಳಿಸಿದ್ದಾರೆ ನೋಡಿ, ಹಣ್ಣಾಗಿಲ್ಲ, ಇನ್ನೊಂದು 2-3 ದಿನದಲ್ಲಿ ಆಗುತ್ತೆ. ಆಮೇಲೆ ಹಾಲು ಕೊಟ್ಟು ಕಳಿಸಿದ್ದಾರೆ, ಹಸುವಿನ ಹಾಲು ಮನೆಗೆ ಬರುತ್ತೆ ಫ್ರೆಶ್ ಅಂತ ಕೊಟ್ಟು ಕಳಿಸಿದ್ದಾರೆ. ಆಮೇಲೆ ನೋಡಿ ಇಲ್ಲಿ ಏನಿದೆ ಅಂತ, ಬಟರ್ ಫ್ರೂಟ್ ಇದೆ. ತುಬ್ಬಿಗೆ ಬಟರ್ ಫ್ರೂಟ್ ಅಂದರೆ ತುಂಬ ಇಷ್ಟ. ಅವನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆಲ್ಲ ತಿಂತಾನೆ. ಸೊ ಹಾಗೆ ಕೊಟ್ಟು ಕಳಿಸಿದ್ದಾರೆ. ಮೊದಲು ನಮ್ಮ ಮನೇಲೇ ಇತ್ತು ಬಟರ್ ಫ್ರೂಟು, ಇವಾಗ ಮರ ಬಿದ್ದೋಗಿದೆ, ಹಾಗಾಗಿ ಅಮ್ಮ ಮನೆಯಿಂದ ಕೊಟ್ಟು ಕಳಿಸಿದ್ದಾರೆ. ನೋಡಿ ಕಣಿಲೆ ಕೂಡ ಕೊಟ್ಟು ಕಳಿಸಿದ್ದಾರೆ. ಆರ್ಯನಿಗೆ ಕಣಿಲೆ ಅಂದರೆ ತುಂಬ ಇಷ್ಟ. ಅಕ್ಕಿ ರೊಟ್ಟಿ ಜೊತೆ ಕಣಿಲೆ ಪಲ್ಯ ಅಂದರೆ ಒಳ್ಳೆ ಕಾಂಬಿನೇಷನ್. ನೀವು ಕೂಡ ಈ ಐಟಮ್ಗಳನ್ನೆಲ್ಲ ಮಿಸ್ ಮಾಡ್ತಿದ್ರೆ ಒಂದು ಕಮೆಂಟ್ ಮಾಡಿ. ನೋಡಿ ಇವೆಲ್ಲ ಐಟಮ್ಗಳು ಬ್ಯಾಂಗ್ಳೂರಲ್ಲಿ ಬೇಕು ಅಂದರೂ ಸಿಗಲ್ಲ ನಮಗೆ, ಊರಿನಲ್ಲಿ ಮಾತ್ರ ಸಿಗುತ್ತೆ. ಇಲ್ಲಿ ಬೇರೆ ಐಟಮ್ ಸಿಕ್ಕಿದ್ರೂ ಕೂಡ ಇದರಷ್ಟು ಟೇಸ್ಟ್ ಇರಲ್ಲ ನಮಗೆ, ಊರಲ್ಲಿ ತಿನ್ನೋ ಕೆಲವೊಂದು ಐಟಮ್ಗಳೆಲ್ಲ. ಸೊ ಇದೇ ಹೇಳೋದು ನೋಡಿ ಅಮ್ಮನ ಪ್ರೀತಿ ಅಂತ. ನಾವು ಮನೆಗೆ ಹೋಗಿ ಬರಬೇಕಾದ್ರೂ ಅಷ್ಟೇ, ಏನು ಬೇಕು ಎಲ್ಲ ಕಟ್ಟಿ ನಮಗೆ ಪ್ಯಾಕ್ ಮಾಡಿ ಕಳಿಸ್ತಾರೆ. ಇಲ್ಲಿಗೆ ಯಾರಾದರೂ ಬರ್ತಾರೆ ಅಂದರೂ ಕೂಡ ಅವ್ರ ಜೊತೆ ಸಹ ಕೊಟ್ಟು ಕಳಿಸ್ತಾರೆ, ಏನು ಬೇಕು ನಮಗೆ ಅಂತ ಕೇಳಿ. ಇದಕ್ಕೆ ಹೇಳೋದು ಅಮ್ಮನ ಪ್ರೀತಿ ಅಂತ. ಈ ಪ್ರೀತಿ ಮುಂದೆ ಯಾವುದೂ ಸಾಟಿ ಇಲ್ಲ ಬಿಡಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.